ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಟಾಪಿಕ್ ಬಂದು ಲೇಡೀಸ್ ಸ್ಪೆಷಲ್ ಆಗಿರುತ್ತೆ. ಸೊ ಒಂದಷ್ಟು ಸ್ಯಾರೀಸ್ನ ತರಿಸಿದ್ದೆ ಮೀಶೋಯಿಂದ. ಆ ಒಂದು ಪ್ರಾಡಕ್ಟ್ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಒಂದು 2 ಮಂತ್ಸ್ ಬ್ಯಾಕೇ ನಾನು ಪರ್ಚೇಸ್ ಮಾಡಿದ್ದೆ, ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ, ಸ್ಯಾರೀಸ್ ಮೀಶೋದಲ್ಲಿ ಹೇಗೆ ಬರುತ್ತೋ ಏನೋ ಅಂತ. ಸೊ ನಿಮ್ಮೆಲ್ಲರ ಒಂದು ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಸಿಂಪಲ್ ಸ್ಯಾರೀಸ್, 500 ಒಳಗಡೆ ನಾನು ಪರ್ಚೇಸ್ ಮಾಡಿದ್ದಂಥ ಸ್ಯಾರೀಸ್ ಇವು. ಯಾರೆಲ್ಲ ಮೀಶೋಯಿಂದ ಸ್ಯಾರೀಸ್ ಪರ್ಚೇಸ್ ಮಾಡ್ತೀರಾ ಅಂಥವ್ರಿಗೆಲ್ಲ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಪರ್ಚೇಸ್ ಮಾಡಿದಂತಹ ಮೊದಲನೇ ಸ್ಯಾರಿ ಬಂದು ಗ್ರೀನ್ ಸ್ಯಾರಿ ವಿತ್ ರೆಡ್ ಕಲರ್ ಬಾರ್ಡರ್. ಗ್ರೀನ್ ಸ್ಯಾರಿಗೆ ರೆಡ್ ಕಲರ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಈ ರೀತಿ ಒಂದು ಗೋಲ್ಡ್ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಕೆಳಗಡೆ ಒಂದು ಎಲಿಫೆಂಟ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಲುಕ್ ಕೊಡುತ್ತೆ ಸ್ಯಾರಿಗೆ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಗ್ರೀನ್ ಸ್ಯಾರಿ ವಿತ್ ರೆಡ್ ಬಾರ್ಡರ್ ತಗೋಬೇಕು ಅಂತ, ಬಟ್ ಯಾವುದೂ ತಗೊಂಡಿರಲಿಲ್ಲ. ಇದೊಂದು ಸಿಂಪಲ್ ಸ್ಯಾರಿ ಇರಲಿ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ಇದು ಬಂದು ನನಗೆ ತುಂಬಾ ಆಫರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದು ಬಂದು ನನಗೆ ಜಸ್ಟ್ 400 ರುಪೀಸ್ಗೆ ಸಿಕ್ಕಿದೆ. ಸೊ ಇವಾಗಲೂ ಕೂಡ ಅದು 413 ರುಪೀಸ್ ಇದೆ. ನಾವು ಫೋನ್ಪೇ ಮಾಡಿ ತಗೊಂಡ್ರೆ ಅದು 377ಗೆ ಸಿಗುತ್ತೆ. ಹಾಗೆಯೇ ಪಲ್ಲು ಬಂದು ಈ ರೀತಿ ಒಂದು ಲೈನ್ಸ್ ಥರ ಪಲ್ಲು ಕೊಟ್ಟಿದ್ದಾರೆ. ಅದು ಅಷ್ಟೇಂದೇನು ಚೆನ್ನಾಗಿ ಕಾಣಲ್ಲ, ಬಟ್ ಒಳಗಡೆ ಸೇರ್ಕೊಳ್ಳುತ್ತಲ್ಲ ಬಿಡು ಅಂತ ಸುಮ್ಮನೆ ಅದೇ. ಹಾಗೆಯೇ ಕುಚ್ಚು ಕೊಟ್ಟಿದ್ದಾರೆ, ಅದು ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಬಟ್ ನಾವು ಅದನ್ನು ತೆಗೆದುಬಿಟ್ಟು ರಿಮೂವ್ ಮಾಡಿ ಬೇಕಂದರೆ ನಾವು ಬೇರೆ ಕುಚ್ಚುಗಳನ್ನು ಕೂಡ ಹಾಕೋಬೋದು. ಸೊ ಮೇಲ್ಗಡೆ ಬಂದು ನಮಗೆ ಈ ರೀತಿ ಒಂದು ಗೋಲ್ಡ್ ಬಾರ್ಡರ್ ಮತ್ತು ರೆಡ್ ಬಾರ್ಡರ್ ಕೊಟ್ಟಿದ್ದಾರೆ. ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ, ಮೇಲ್ಗಡೆ ಮಾತ್ರ ಈ ರೀತಿ ಚಿಕ್ಕ ಬಾರ್ಡರ್ ಬರುತ್ತೆ. ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಬಂದು ಯಾವಾಗಲೂ ಟ್ರೆಂಡಿಂಗ್ ಕಲರ್ಸ್ ಅಂತಲೇ ಹೇಳ್ಬೋದು. ಸ್ಯಾರಿ ಕೂಡ ತುಂಬಾ ಸ್ಮೂತಾಗಿದೆ. ವೇರ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಕಂಫರ್ಟಬಲ್ ಆಗಿದೆ, ಸ್ಮೂತಾಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ಇದನ್ನು ರೆಡ್ ಕಲರ್ ಬ್ಲೌಸ್ ಹಾಕ್ಕೊಂಡು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. 400 ರುಪೀಸ್ಗೆ ಇದಕ್ಕಿಂತ ಒಳ್ಳೆ ಸೀರೆ ಸಿಗುತ್ತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ನಾನು ಇನ್ನೂ ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ. ಸೊ ಒಂದು ರೆಡ್ ಕಲರ್ ಬ್ಲೌಸ್ ಇದೆ. ಸೊ ಅದರ ಜೊತೆ ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ಹಾಗೆಯೇ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೂ ಕೂಡ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ನಾನು ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಇನ್ನೂ. ಆ ರೀತಿಯೇ ಒಂದು ರೆಡ್ ಬ್ಲೌಸ್ ಇತ್ತಲ್ವ, ಅದಕ್ಕೇ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಸಿಂಪಲಾಗಿ ನಾವು ಎಲ್ಲಾದರೂ ದೇವಸ್ಥಾನಕ್ಕೋ ಅಥವಾ ಸೀಮಂತ ಪ್ರೋಗ್ರಾಮ್ ಆಗಿರ್ಬೋದು, ತೊಟ್ಲು ಶಾಸ್ತ್ರ, ಈ ರೀತಿ ಸಿಂಪಲ್ ಫಂಕ್ಷನ್ಸ್ ಇರುತ್ತಲ್ವ, ಅದಕ್ಕೆ ಆರಾಮವಾಗಿ ನಾವು ವೇರ್ ಮಾಡ್ಕೊಂಡು ಹೋಗ್ಬೋದು ಈ ಒಂದು ಸ್ಯಾರಿ. ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಬ್ಲ್ಯಾಕ್ ಕಲರ್ ಸ್ಯಾರಿಗೆ ಸಿಲ್ವರ್ ಕಲರ್ ಬಾರ್ಡರ್ ಬಂದಿದೆ. ಸೊ ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಸಿಲ್ವರ್ಸ್ ಕಲರ್ಸ್ ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸಿಲ್ವರ್ ಜರಿ ಇರೋಂಥ ಸ್ಯಾರೀಸ್ಗಳನ್ನ ತುಂಬಾ ವೇರ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಬ್ಲ್ಯಾಕ್ ಕಲರ್ ಅಂದರೆ ನನಗೆ ತುಂಬಾ ಇಷ್ಟ ಪರ್ಸನಲಿ. ಓವರಾಲ್ ಸ್ಯಾರಿ ಫುಲ್ ನಮಗೆ ಈ ರೀತಿ ಪಿಕಾಕ್ ಮತ್ತು ರೌಂಡ್ ಶೇಪ್ದು ಬುಟ್ಟ ಎಲ್ಲ ಬಂದಿದೆ. ಹಾಗೆಯೇ 2 ಸೈಡ್ ಕೂಡ ನಮಗೆ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಯಾರಿನ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಸೊ ಚೆಕ್ ಮಾಡ್ತಾ ಇದ್ದೆ ಪ್ರೈಸ್ ಎಲ್ಲ, ಬಟ್ ಅವಾಗೆಲ್ಲ ಇದು 500 ಮೇಲೇ ತೋರಿಸ್ತಾ ಇತ್ತು. ಬಟ್ 500ಗೆಲ್ಲ ಇದು ಓಕೆ ಅಂತ ಅನ್ನಿಸ್ತಿರ್ಲಿಲ್ಲ, ಹಾಗಾಗಿ ಪರ್ಚೇಸ್ ಮಾಡಿರಲಿಲ್ಲ. ಸೊ ಇದು ಬಂದು ಇವಾಗ 385 ರುಪೀಸ್ಗೆ ಬಂದಿದೆ. ಸೊ ಆಫರ್ ಇದೆ ಹಾಗಾಗಿ. ಸೊ ಈ ಒಂದು ರೇಟ್ಗೆ ತಗೋಬೋದು ಈ ಒಂದು ಸ್ಯಾರಿ ಅಂತ ಅನ್ನಿಸ್ತು, ಹಾಗಾಗಿ ಪರ್ಚೇಸ್ ಮಾಡಿದ್ದೀನಿ. ಇದಕ್ಕೆ ಬ್ಲೌಸ್ ಬಂದು ಬ್ಲ್ಯಾಕ್ ಪ್ಲೇನ್ ಬ್ಲೌಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬಂದು ಬಾರ್ಡರಲ್ಲಿ ಸಿಲ್ವರ್ ಜರಿನ ಕೊಟ್ಟಿದ್ದಾರೆ. ಸೊ ಈ ಸ್ಯಾರಿಗೆ ಒಂದು ಬೋಟ್ ನೆಕ್ ಬ್ಲೌಸ್ನ ಹಾಕ್ಕೊಂಡ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಬ್ಲೌಸನ್ನು ನಾನು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಸೊ ಸ್ಟಿಚ್ ಮಾಡ್ಕೊಂಡಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಇದಕ್ಕೆ ಬ್ಲೌಸ್ ಇರಲಿಲ್ಲ. ಸೊ ಪ್ಲೇನ್ ಬ್ಲ್ಯಾಕ್ ಬ್ಲೌಸ್ ಇತ್ತಲ್ಲ, ಸೊ ಅದಕ್ಕೇ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಸ್ಯಾರಿ ಬಂದು ಈ ರೀತಿ ಜರಿ ಫುಲ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಈ ಒಂದು ಪ್ರೈಸ್ಗೆ ಆರಾಮವಾಗಿ ತಗೋಬೋದು ಅಂತ ಅನ್ನಿಸ್ತು. ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಬ್ಲೂ ಸ್ಯಾರಿಗೆ ರೆಡ್ ಕಲರ್ ಬಾರ್ಡರ್ ಬಂದಿದೆ. ಸೊ ಈ ಸ್ಯಾರಿ ಬಂದು ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಅಂತಲೇ ಹೇಳ್ಬೋದು. ಸ್ಯಾರಿಗೆ ಫುಲ್ ಓವರಾಲ್ ಸ್ಯಾರಿಗೆ ನಮಗೆ ಈ ರೀತಿ ರೌಂಡ್ ಶೇಪಲ್ಲಿ ನಮಗೆ ಬುಟ್ಟ ಎಲ್ಲ ಬಂದಿದೆ. ಹಾಗೆಯೇ ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ಅಂತೂ ಯಾವಾಗಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು.
ಈ ಒಂದು ಸ್ಯಾರಿಗೆ ಬಾರ್ಡರ್ ಬಂದು ಪಿಕಾಕ್ ಡಿಸೈನ್ಸ್ ಎಲ್ಲ ಬಂದಿದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಕೆಳಗಡೆ ಬಂದು ನಮಗೆ ರೆಡ್ ಬಾರ್ಡರ್ ಬರುತ್ತೆ, ಹಾಗೆಯೇ ದೊಡ್ಡ ಬಾರ್ಡರ್ ಬರುತ್ತೆ. ಬಟ್ ಮೇಲ್ಗಡೆ ಬಾರ್ಡರ್ ಏನಿದೆ ಸ್ವಲ್ಪ ಚಿಕ್ಕ ಬಾರ್ಡರ್ ಅನ್ನೋ ರೀತಿ ಇದೆ. ಸೊ ಅದು ಕೂಡ ರೆಡ್ಡಲ್ಲಿ ಬಂದಿಲ್ಲ. ಸೊ ಅದೊಂದು ನನಗೆ ಇಷ್ಟ ಆಗಿಲ್ಲ. ಸೊ ಅದು ಕೂಡ ರೆಡ್ ಬಾರ್ಡರ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಂತ ನನ್ನ ಒಂದು ಒಪಿನಿಯನ್. ಆ್ಯಕ್ಚುಲಿ ಮೀಶೋದಲ್ಲಿ ಒಂದೊಂದು ಸಾರಿ ಲೈವ್ ಆಫರ್ ಬಿಡ್ತಾರೆ. ಸೊ ಆ ಒಂದು ಟೈಮಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು. ಸೊ ಆವಾಗ ಇದು 420 ಸಿಕ್ಕಿತ್ತು ನನಗೆ. ಬಟ್ ಇವಾಗ ಆ್ಯಕ್ಚುಲಿ 600 ಮೇಲೇ ತೋರಿಸ್ತಾ ಇದೆ. ಬಟ್ 600ಗೆ ವರ್ತಲ್ಲ ಅಂತ ಅನ್ನಿಸ್ತು. ಬಟ್ 450ಗೆಲ್ಲ ಇದು ಓಕೆ. 500 ಆಗಿದ್ದರೂ ಓಕೆ ಆಗ್ತಿತ್ತು. ಬಟ್ 650 ಆದರೆ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಶಾಪಲ್ಲಿ ತೊಗೊಂಡ್ರೂ ಕೂಡ ನಾವು ಈ ಒಂದು ಸ್ಯಾರಿಗೆ 650 ಕೊಡ್ದೇ ಬರೋದಿಲ್ಲ. ಬಟ್ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ. ರೆಡ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಹಾಗೆಯೇ ಲೆಂತ್ ವೈಸ್ ಇಟ್ಸ್ ಓಕೆ. ಎಷ್ಟು ಹೈಟ್ ಇದ್ರೂ ಬೇಕಾದರೆ ಇದನ್ನು ವೇರ್ ಮಾಡ್ಬೋದು, ಅಷ್ಟು ಹೈಟ್ ಇದೆ. ಕೆಲವೊಂದು ಸ್ಯಾರಿಗಳು ಫುಲ್ ಗಿಡ್ಡ ಇರುತ್ತೆ, ಲೆಂತ್ ಕಡಿಮೆ ಇರುತ್ತೆ. ಬಟ್ ಈ ಸ್ಯಾರಿ ತುಂಬಾ ಲೆಂತಿ ಆಗಿದೆ. ಹಾಗೆಯೇ ಪ್ಲೀಟ್ಸ್ ಕೂಡ ನಮಗೆ 5-6ವರೆಗೆ ಪ್ಲೀಟ್ಸ್ ಕೂಡ ಬರುತ್ತೆ. ಸೊ ಆರಾಮವಾಗಿ ದಪ್ಪ ಇರೋರು ಕೂಡ ಇದನ್ನು ವೇರ್ ಮಾಡ್ಬೋದು. ಹಾಗೆಯೇ ಈ ಒಂದು ಸ್ಯಾರಿಗೆ ಪಲ್ಲು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಓವರಾಲ್ ಸ್ಯಾರಿ ಬಂದು ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ಆ್ಯಕ್ಚುಲಿ ನಾನು ಇದಕ್ಕೆ ವೀಡಿಯೋದಲ್ಲೇ ಡೈರೆಕ್ಟಾಗಿ ಮಾತಾಡಿದ್ದೆ, ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಹೇಳಿ. ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಮಳೆ ಕೂಡ ಬರ್ತಿತ್ತು. ಹಾಗಾಗಿ ತುಂಬಾ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ವಾಯ್ಸ್ ಓವರನ್ನೇ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಸ್ಯಾರಿಗಳಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇದಕ್ಕೆ ಬ್ಲೌಸಿನ ಸ್ಟಿಚ್ ಮಾಡಿಲ್ಲ. ಸೊ ರೆಡ್ ಬ್ಲೌಸ್ ಜೊತೆ ನಾನು ಒಂದು ಪೇರಪ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಹಾಗೆಯೇ ನನ್ನ ಒಂದು ಲಾಗ್ಸ್ಗಳನ್ನ ನೀವು ನೋಡ್ತಾ ಬಂದಿದ್ದೀರಾ. ಸೊ ಹಾಗೆಯೇ ನನ್ನ ಒಂದು ಲಾಗ್ಸಲ್ಲಿ ನಿಮಗೆ ಯಾವುದೆಲ್ಲ ಇಷ್ಟ ಆಗ್ತಾ ಇದೆ, ಹಾಗೆಯೇ ಯಾವ ಒಂದು ಲಾಗ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೂ ಒಂದು ಇನ್ಸ್ಪಿರೇಷನ್ ಇರುತ್ತೆ, ಯಾವ ರೀತಿ ಲಾಗ್ಸ್ಗಳನ್ನ ಮಾಡ್ಬೋದು ಅನ್ನೋ ಒಂದು ಐಡಿಯಾಸ್ ನನಗೆ ಸಿಗುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ. ಹಾಗೆಯೇ ನನ್ನ ಒಂದು ಲಾಗ್ಲಿಗೆ ಯಾವುದೆಲ್ಲ ಚೇಂಜಸ್ ಏನಾದರೂ ಮಾಡ್ಕೋಬೇಕಿದ್ರೆ ಖಂಡಿತ ತಿಳಿಸಿ ನನಗೆ, ಯಾವ ರೀತಿ ಚೇಂಜಸ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಇದಾಗಿದ್ದು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದಷ್ಟು ಸ್ಯಾರೀಸ್ ನನ್ನ ಬ್ಲೌಸ್ ಎಲ್ಲ ಆಲ್ರೆಡಿ ಸ್ಟಿಚ್ ಮಾಡಿದ್ದೆ. ಬಟ್ ನಾನು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವುದೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದೆ, ಹಾಗೆಯೇ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಕಂಟೆಂಟ್ಗಳ ಜೊತೆ, ಹೊಸ ವೀಡಿಯೋದ ಜೊತೆ. ಸೊ ಅಲ್ಲಿವರೆಗೆ ನನ್ನ ವೀಡಿಯೋಸ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.